ಮೈ ಕೊರೆಯುವ ಚಳಿಯಲ್ಲಿ ಕಳೆದ 8 ದಿನಗಳಿಂದ ಹಾವೇರಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಹೋರಾಟಕ್ಕೆ ಕುಳಿತ ರೈತರ ಹೋರಾಟ ಅಂತ್ಯಗೊಂಡಿದೆ. ವಾರದ ಒಳಗೆ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರೆಯದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿ ಹೋರಾಟಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದ್ದಾರೆ. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನೆ ಕಿಚ್ಚು ಹೊತ್ತಿ ಉರಿದಿತ್ತು. ಇದೀಗ ರಾಜ್ಯ ಸರ್ಕಾರಕ್ಕೆ ಮೆಕ್ಕೆಜೋಳದ ಬಿಸಿ ತಟ್ಟಿದೆ. ಹಾವೇರಿ ಜಿಲ್ಲೆಯಲ್ಲಿ ಕಳೆದ 8 ದಿನಗಳಿಂದ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಲು ರೈತರು ಉಗ್ರ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಸರ್ಕಾರದ ಆದೇಶ ಪ್ರತಿ ಸುಟ್ಟು ಹಾಕಿ ರೈತರ ಆಕ್ರೋಶ. ಖರೀದಿ ಕೇಂದ್ರ ತೆರೆಯದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ. ಹಾವೇರಿ ಜಿಲ್ಲೆಯ ಅನ್ನದಾತರು ತಾವು ಬೆಳೆದ ಮೆಕ್ಕೆಜೋಳ ಮಾರಾಟ ಮಾಡಲು ಹರಸಾಸ ಪಡುತ್ತಿದ್ದಾರೆ. ಮೆಕ್ಕೆಜೋಳ ಬೆಳೆಯನ್ನ ವ್ಯಾಪಾರಸ್ಥರು ಮನಸ್ಸಿಗೆ ಬಂದಂತೆ ದರ ನಿಗದಿ ಮಾಡುತ್ತಿದ್ದಾರೆ. ಚೆನ್ನಾಗಿ ಒಣಗಿದ ಮೆಕ್ಕೆಜೋಳಕ್ಕೆ 1800 ರಿಂದ 1700 ರೂಪಾಯಿ ಸಿಗುತ್ತಾ ಇದೆ. ಇದರಿಂದ ರೈತರಿಗೆ ಭಾರಿ ನಷ್ಟ ಉಂಟಾಗುತ್ತಿದೆ. ಹೀಗಾಗಿ ಸರ್ಕಾರ 2400 ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಹಾಗೂ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನ ತೆರೆಯಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಇನ್ನು ಕಳೆದ 8 ದಿನಗಳಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅನ್ನದಾತರು ಹೋರಾಟವನ್ನು ನಡೆಸಿ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ. ಸದ್ಯ ಪ್ರತಿಭಟನೆ ಕೈಬಿಟ್ಟ ರೈತರು ಸರ್ಕಾರ ನೀಡಿದಂತಹ ಆದೇಶ ಪ್ರತಿಯನ್ನ ಸುಟ್ಟು ಹಾಕಿದ್ದಾರೆ. 24ನೇ ತಾರೀಕಿಂದ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಬೇಕು, ಅತಿವೃಷ್ಟಿ ಪರಿಹಾರವನ್ನು ಕೊಡಬೇಕು, ದುಬಾರಿ ವಿದ್ಯುತ್ ಅನ್ನ ರೈತರಿಗೆ ಕೊಡಬೇಡ್ರಿ. ಮೊದಲಿದ್ದ ರೀತಿ 20,000 ತುಂಬಿಸಿಕೊಂಡು ಅಕ್ರಮ ಸಕ್ರಮದಾಗ ರೈತರಿಗೆ ಕರೆಂಟ್ ಕೊಡ್ತಿಲ್ಲ, ಆ ಕರೆಂಟ್ ಕೊಡ್ರಿ ಅಂತಕ್ಕಂಥ 3 ಬೇಡಿಕೆಯನ್ನು ಇಟ್ಕೊಂಡು ಇವತ್ತಿಗೆ 8 ದಿವಸ ಆಯ್ತು ಚಳವಳಿ ಕೂತು ಅಹೋರಾತ್ರಿ ಧರಣಿಯನ್ನು ಪ್ರಾರಂಭ ಮಾಡಿದೇವಿ. ಅನೇಕ ಪ್ರಗತಿಪರ ಸಂಘಟನೆಗಳು, ಮಠಾಧೀಶರು ಮತ್ತು ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿದ್ರು. ಖರೀದಿ ಕೇಂದ್ರ ತೆರೆಯದೇ ಇದ್ರೆ ಡಿಸೆಂಬರ್ 8ರಂದು ಮೋಟೆಬೆನ್ನೂರು ಬಳಿ ರಾಷ್ಟ್ರೀಯ ಹೆದ್ದಾರಿ 48 ಬಂದ್ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಎತ್ತಿನ ಬಂಡಿ, ಟ್ರ್ಯಾಕ್ಟರ್ ನಿಲ್ಲಿಸಿ ಖರೀದಿ ಕೇಂದ್ರ ತೆರೆಯುವವರೆಗೂ ಕೂಡ ಹೋರಾಟವನ್ನು ಮುಂದುವರಿಸುತ್ತೀವಿ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬರುವ 8ನೇ ತಾರೀಕಿನ ದಿವಸ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಏನವರು ಅಧಿವೇಶನ ಇಟ್ಟುಕೊಂಡು ಬೆಳಗಾವಿಗೆ ಹೊರಟಿದ್ದಾರ. ನಾವು ಬೆಳಗಾವಿಗೆ ಹೋಗಕ್ಕೂ ಬಿಡಲ್ಲ ಅವ್ರನ್ನ. ಇದು ಒಂದು ನಮೂನಿ ಮೊಸಳೆ ಕಣ್ಣೀರ ನಾಟ. ಕೇಂದ್ರ ಮತ್ತು ರಾಜ್ಯ ಎರಡೂ ಕೂಡಿ ರೈತರನ್ನು ಕೊಲೆ ಮಾಡಲು ಹೊರಟಿವೆ. ಈ ರೈತರನ್ನ ಕೊಲ್ಲಾಕ ನಾವು ಬಿಡಲ್ಲ. ನಾವು ನಿಮ್ಮನ್ನ ಏನು ಮಾಡಕ್ಕೂ ಸಿದ್ಧರಾಗೇವಿ. ನೀವೇನು 5 ಕ್ವಿಂಟಲ್ ಗೋವಿನ ತಗೊಳ್ತೀವಿ ಅಂತ ಹೇಳಿದಿರಿ, ಇದು ನಾಚಿಗೇಡಿನ ಸಂಗತಿ. ಸದ್ಯ ರೈತರ ಹೋರಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಸರ್ಕಾರ ಮೆಕ್ಕೆಜೋಳ ಬೆಳೆಗಾರರ ಬೇಡಿಕೆಗೆ ಸ್ಪಂದಿಸುತ್ತಾ ಕಾದುಕೊಳ್ಳಬೇಕಾಗಿದೆ. ಕ್ಯಾಮೆರಾ ಪರ್ಸನ್ ಶಂಕರ್ ಜೊತೆಗೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಮೈ ಕೊರೆಯುವ ಚಳಿಯಲ್ಲಿ ಕಳೆದ 8 ದಿನಗಳಿಂದ ಹಾವೇರಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಹೋರಾಟಕ್ಕೆ ಕುಳಿತ ರೈತರ ಹೋರಾಟ ಅಂತ್ಯಗೊಂಡಿದೆ. ವಾರದ ಒಳಗೆ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರೆಯದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿ ಹೋರಾಟಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದ್ದಾರೆ. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನೆ ಕಿಚ್ಚು ಹೊತ್ತಿ ಉರಿದಿತ್ತು. ಇದೀಗ ರಾಜ್ಯ ಸರ್ಕಾರಕ್ಕೆ ಮೆಕ್ಕೆಜೋಳದ ಬಿಸಿ ತಟ್ಟಿದೆ. ಹಾವೇರಿ ಜಿಲ್ಲೆಯಲ್ಲಿ ಕಳೆದ 8 ದಿನಗಳಿಂದ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಲು ರೈತರು ಉಗ್ರ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಸರ್ಕಾರದ ಆದೇಶ ಪ್ರತಿ ಸುಟ್ಟು ಹಾಕಿ ರೈತರ ಆಕ್ರೋಶ. ಖರೀದಿ ಕೇಂದ್ರ ತೆರೆಯದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ. ಹಾವೇರಿ ಜಿಲ್ಲೆಯ ಅನ್ನದಾತರು ತಾವು ಬೆಳೆದ ಮೆಕ್ಕೆಜೋಳ ಮಾರಾಟ ಮಾಡಲು ಹರಸಾಸ ಪಡುತ್ತಿದ್ದಾರೆ. ಮೆಕ್ಕೆಜೋಳ ಬೆಳೆಯನ್ನ ವ್ಯಾಪಾರಸ್ಥರು ಮನಸ್ಸಿಗೆ ಬಂದಂತೆ ದರ ನಿಗದಿ ಮಾಡುತ್ತಿದ್ದಾರೆ. ಚೆನ್ನಾಗಿ ಒಣಗಿದ ಮೆಕ್ಕೆಜೋಳಕ್ಕೆ 1800 ರಿಂದ 1700 ರೂಪಾಯಿ ಸಿಗುತ್ತಾ ಇದೆ. ಇದರಿಂದ ರೈತರಿಗೆ ಭಾರಿ ನಷ್ಟ ಉಂಟಾಗುತ್ತಿದೆ. ಹೀಗಾಗಿ ಸರ್ಕಾರ 2400 ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಹಾಗೂ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನ ತೆರೆಯಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ.
ಇನ್ನು ಕಳೆದ 8 ದಿನಗಳಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅನ್ನದಾತರು ಹೋರಾಟವನ್ನು ನಡೆಸಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸದ್ಯ ಪ್ರತಿಭಟನೆ ಕೈಬಿಟ್ಟ ರೈತರು ಸರ್ಕಾರ ನೀಡಿದಂತಹ ಆದೇಶ ಪ್ರತಿಯನ್ನ ಸುಟ್ಟು ಹಾಕಿದ್ದಾರೆ. 24ನೇ ತಾರೀಕಿಂದ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರಬೇಕು, ಅತಿವೃಷ್ಟಿ ಪರಿಹಾರವನ್ನು ಕೊಡಬೇಕು, ದುಬಾರಿ ವಿದ್ಯುತ್ ಅನ್ನ ರೈತರಿಗೆ ಕೊಡಬೇಡ್ರಿ, ಮೊದಲಿದ್ದ ರೀತಿ 20,000 ತುಂಬಿಸಿಕೊಂಡು ಅಕ್ರಮ ಸಕ್ರಮವಾಗ ರೈತರಿಗೆ ಕರೆಂಟ್ ಕೊಡ್ತಿರಲ್ಲ, ಆ ಕರೆಂಟ್ ಕೊಡ್ರಿ ಅಂತಕ್ಕಂಥ ಮೂರೇ ಬೇಡಿಕೆಯನ್ನು ಇಟ್ಕೊಂಡು ಇವತ್ತಿಗೆ 8 ದಿವಸ ಆಯ್ತು ಚಳವಳಿ ಕೂತು ಅಹೋರಾತ್ರಿ ಧರಣಿಯನ್ನು ಪ್ರಾರಂಭ ಮಾಡಿದ್ದೀವಿ. ಅನೇಕ ಪ್ರಗತಿಪರ ಸಂಘಟನೆಗಳು, ಮಠಾಧೀಶರು ಮತ್ತು ಎಲ್ಲರೂ ಕೂಡ ನಾವು ಸಪೋರ್ಟ್ ಮಾಡಿದ್ರು. ಖರೀದಿ ಕೇಂದ್ರ ತೆರೆಯದೇ ಇದ್ರೆ ಡಿಸೆಂಬರ್ 8ರಂದು ಮೋಟೆಬೆನ್ನೂರು ಬಳಿ ರಾಷ್ಟ್ರೀಯ ಹೆದ್ದಾರಿ 48 ಬಂದ್ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಎತ್ತಿನ ಬಂಡಿ, ಟ್ರ್ಯಾಕ್ಟರ್ ನಿಲ್ಲಿಸಿ ಖರೀದಿ ಕೇಂದ್ರ ತೆರೆಯುವವರೆಗೂ ಕೂಡ ಹೋರಾಟವನ್ನು ಮುಂದುವರಿಸುತ್ತೀವಿ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬರುವ 8ನೇ ತಾರೀಕಿನ ದಿವಸ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಏನವರು ಅಧಿವೇಶನ ಇಟ್ಟುಕೊಂಡು ಬೆಳಗಾವಿಗೆ ಹೊರಟಿದ್ದಾರ. ನಾವು ಬೆಳಗಾವಿಗೆ ಹೋಗಕ್ಕೂ ಬಿಡಲ್ಲ ಅವ್ರನ್ನ. ಇದು ಒಂದು ನಮೂನಿ ಮೊಸಳೆ ಕಣ್ಣೀರ ನಾಟ. ಕೇಂದ್ರ ಮತ್ತು ರಾಜ್ಯ ಎರಡೂ ಕೂಡಿ ರೈತರನ್ನು ಕೊಲೆ ಮಾಡಲು ಹೊರಟಿವೆ. ಈ ರೈತರನ್ನ ಕೊಲ್ಲಾಕ ನಾವು ಬಿಡಲ್ಲ. ನಾವು ನಿಮ್ಮನ್ನ ಏನು ಮಾಡಕ್ಕೂ ಸಿದ್ಧರಾಗೇವಿ. ನೀವೇನು 5 ಕ್ವಿಂಟಲ್ ಗೋವಿನ ಜೋಳ ತಗೊಳ್ತೀವಿ ಅಂತ ಹೇಳಿದಿರಿ, ಇದು ನಾಚಿಗೇಡಿನ ಸಂಗತಿ. ಸದ್ಯ ರೈತರ ಹೋರಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಸರ್ಕಾರ ಮೆಕ್ಕೆಜೋಳ ಬೆಳೆಗಾರರ ಬೇಡಿಕೆಗೆ ಸ್ಪಂದಿಸುತ್ತಾ ಕಾದುಕೊಳ್ಳಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆಗೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾಗೂ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನ ತೆರೆಯಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಇನ್ನು ಕಳೆದ 8 ದಿನಗಳಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅನ್ನದಾತರು ಹೋರಾಟವನ್ನು ನಡೆಸಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸದ್ಯ ಪ್ರತಿಭಟನೆ ಕೈಬಿಟ್ಟ ರೈತರು ಸರ್ಕಾರ ನೀಡಿದಂತಹ ಆದೇಶ ಪ್ರತಿಯನ್ನ ಸುಟ್ಟು ಹಾಕಿದ್ದಾರೆ. 24ನೇ ತಾರೀಕಿಂದ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರಬೇಕು, ಅತಿವೃಷ್ಟಿ ಪರಿಹಾರವನ್ನು ಕೊಡಬೇಕು, ದುಬಾರಿ ವಿದ್ಯುತ್ ಅನ್ನ ರೈತರಿಗೆ ಕೊಡಬೇಡ್ರಿ, ಮೊದಲಿದ್ದ ರೀತಿ 20,000 ತುಂಬಿಸಿಕೊಂಡು ಅಕ್ರಮ ಸಕ್ರಮವಾಗ ರೈತರಿಗೆ ಕರೆಂಟ್ ಕೊಡ್ತಿರಲ್ಲ, ಆ ಕರೆಂಟ್ ಕೊಡ್ರಿ ಅಂತಕ್ಕಂಥ ಮೂರೇ ಬೇಡಿಕೆಯನ್ನು ಇಟ್ಕೊಂಡು ಇವತ್ತಿಗೆ 8 ದಿವಸ ಆಯ್ತು ಚಳವಳಿ ಕೂತು ಅಹೋರಾತ್ರಿ ಧರಣಿಯನ್ನು ಪ್ರಾರಂಭ ಮಾಡಿದ್ದೀವಿ. ಅನೇಕ ಪ್ರಗತಿಪರ ಸಂಘಟನೆಗಳು, ಮಠಾಧೀಶರು ಮತ್ತು ಎಲ್ಲರೂ ಕೂಡ ನಾವು ಸಪೋರ್ಟ್ ಮಾಡಿದ್ರು. ಖರೀದಿ ಕೇಂದ್ರ ತೆರೆಯದೇ ಇದ್ರೆ ಡಿಸೆಂಬರ್ 8ರಂದು ಮೋಟೆಬೆನ್ನೂರು ಬಳಿ ರಾಷ್ಟ್ರೀಯ ಹೆದ್ದಾರಿ 48 ಬಂದ್ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಎತ್ತಿನ ಬಂಡಿ, ಟ್ರ್ಯಾಕ್ಟರ್ ನಿಲ್ಲಿಸಿ ಖರೀದಿ ಕೇಂದ್ರ ತೆರೆಯುವವರೆಗೂ ಕೂಡ ಹೋರಾಟವನ್ನು ಮುಂದುವರಿಸುತ್ತೀವಿ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬರುವ 8ನೇ ತಾರೀಕಿನ ದಿವಸ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಏನವರು ಅಧಿವೇಶನ ಇಟ್ಟುಕೊಂಡು ಬೆಳಗಾವಿಗೆ ಹೊರಟಿದ್ದಾರ. ನಾವು ಬೆಳಗಾವಿಗೆ ಹೋಗಕ್ಕೂ ಬಿಡಲ್ಲ ಅವ್ರನ್ನ. ಇದು ಒಂದು ನಮೂನಿ ಮೊಸಳೆ ಕಣ್ಣೀರ ನಾಟ. ಕೇಂದ್ರ ಮತ್ತು ರಾಜ್ಯ ಎರಡೂ ಕೂಡಿ ರೈತರನ್ನು ಕೊಲೆ ಮಾಡಲು ಹೊರಟಿವೆ. ಈ ರೈತರನ್ನ ಕೊಲ್ಲಾಕ ನಾವು ಬಿಡಲ್ಲ. ನಾವು ನಿಮ್ಮನ್ನ ಏನು ಮಾಡಕ್ಕೂ ಸಿದ್ಧರಾಗೇವಿ. ನೀವೇನು 5 ಕ್ವಿಂಟಲ್ ಗೋವಿನ ಜೋಳ ತಗೊಳ್ತೀವಿ ಅಂತ ಹೇಳಿದಿರಿ, ಇದು ನಾಚಿಗೇಡಿನ ಸಂಗತಿ. ಸದ್ಯ ರೈತರ ಹೋರಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಸರ್ಕಾರ ಮೆಕ್ಕೆಜೋಳ ಬೆಳೆಗಾರರ ಬೇಡಿಕೆಗೆ ಸ್ಪಂದಿಸುತ್ತಾ ಕಾದುಕೊಳ್ಳಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆಗೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ.